ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ ಹೇಗಿದ್ದೀರಾ? ಸೊ ಇವತ್ತು ಡೇ 2 ಆಫ್ ಅಫರ್ಮೇಷನ್ ಚಾಲೆಂಜ್. ಸೊ ಇವತ್ತಿನ ಅಫರ್ಮೇಷನ್ ಯು ಆರ್ ಹೆಲ್ದಿ. ಎಸ್, ಹಾಗಂತ ನಮ್ಮ ಪ್ರಾಬ್ಲಮ್ಸ್ ಇಟ್ಕೊಂಡು ಹೆಂಗೆ ಹೆಲ್ದಿ ಅಂತ ಹೇಳೋಕ್ಕಾಗತ್ತೆ ಅಂತ. ದಟ್ ಈಸ್ ನಾಟ್ ದ ಥಿಂಗ್. ಹೆಲ್ದಿ ಈಸ್ ನಿಮ್ಮ ಮೈಂಡ್ ಸೆಟ್ಟಲ್ಲಿದೆ, ನೀವು ಯೋಚನೆ ಮಾಡೋದ್ರಲ್ಲಿದೆ. ನೀವು ಹೇಗೆ ಸಕಾರಾತ್ಮಕವಾಗಿ ಈವನ್ ದ ವರ್ಸ್ಟ್ ಟೈಮ್ಸ್ ಕೂಡ ನೀವು ಹೆಂಗೆ ಅದನ್ನು ತಗೋತೀರಾ ಅನ್ನೋದ್ರ ಮೇಲೂ ಇದೆ. ಈವನ್ ಟೇಕ್ ಎನಿಥಿಂಗ್ ಆ್ಯಸ್ ಹೆಲ್ದಿ. ಹೆಲ್ತ್ ಇಶ್ಯೂಸ್ ಅನ್ನೋದು ಇಟ್ ಈಸ್ ಕಾಮನ್. ಎಲ್ಲರಿಗೂ ಸೀಸ್ನಲಿ ಕೆಮ್ಮು ನೆಗಡಿ ಬರೋದಾಗಲಿ ಜೆನೆಟಿಕಲಿ ಇರುತ್ತೆ. ಅವರೊಂದು ಆಫ್ಟರ್ ಏಜ್ ಬಾಡಿ ಡಿಟೋರಿಯೇಟ್ ಆಗುತ್ತೆ, ಏಜ್ ರಿಲೇಟೆಡ್ ಬರ್ತಿರುತ್ತೆ, ಅಥವಾ ಏನೋ ಒಂದು ಆಕ್ಸಿಡೆಂಟ್ಸ್ ಆಗಿರುತ್ತೆ, ಅಥವಾ ಅನ್ನೋಯಿಂಗ್ ಸಮ್ ಡಿಸೀಸ್, ಅಥವಾ ಏನೋ ಒಂದು ಹೆಲ್ತ್ ಇಶ್ಯೂ ಯಾರಿಗಾದ್ರೂ ಒಬ್ರು ಇದ್ದೇ ಇರುತ್ತೆ. ಸ್ವಲ್ಪ ಜನಕ್ಕೆ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್ ಪೀರಿಯಡ್, ಬಟ್ ಸ್ಟಿಲ್ ಇಟ್ ಡಸಂಟ್ ಮೀನ್ ನಿಮಗೆ ಏನೇ ಹೆಲ್ತ್ ಇಶ್ಯೂ ಇರಲಿ ಬಿಡಲಿ, ಥಿಂಕಿಂಗ್ ಅಬೌಟ್ ಇಟ್ ಇನ್ ಅ ಪಾಸಿಟಿವ್ ವೇ ಈಸ್ ಆಲ್ ದಟ್ ಇಟ್ ಮೇಕ್ಸ್. ಏನೇ ಆದರೂ ಕೂಡ ನಿಮ್ಗೆ ಅಯ್ಯೋ ಹಿಂಗಾಗಿದೆ, ಅಯ್ಯೋ ನನ್ನ ಕಾಲು ಇದಾಗೋಯ್ತು, ಫ್ರ್ಯಾಕ್ಚರ್ ಆಗೋಯ್ತು, ನನ್ನ ಕೈ ಇದಾಯಿತು, ನಂಗೆ ಹುಷಾರಿಲ್ಲ, ನಂಗೆ ಇನ್ನಿದ್ದಾಗಲ್ಲ, ಅದು ಇದು ಆ ಥರ ಯೋಚನೆ ಮಾಡೋದ್ರಿಂದ ಆ ನೋವು ಇನ್ನೂ ಹೆಚ್ಚಾಗುತ್ತೆ ಹೊರತು ರಿಕವರಿ ಆಗೋದಿಲ್ಲ. ನಿಮಗೆ ಬೇಗ ರಿಕವರಿ ಆಗಬೇಕು ಅಂದರೆ ನಿಮ್ಮ ಮೈಂಡಿಗೆ ಹೇಳಬೇಕು. ನಿಮ್ಮ ಮೈಂಡ್ ಆ ಸಿಗ್ನಲ್ಸ್ ನಿಮ್ಮ ಬಾಡಿಗೆ ಹೇಳುತ್ತೆ ಟು ಫೈಟ್ ಅಗೇನ್ಸ್ಟ್ ವಾಟ್ ಎವರ್ ಡಿಸೀಸ್, ಗಾಯ ಆಗಲಿ ಇನ್ಫೆಕ್ಷನ್ ಆಗಲಿ ವಿತಿನ್ ಯೋರ್ ಬಾಡೀಸ್. ಅದು ಫೈಟ್ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ವಿತ್ ಸ್ಪೀಡ್ ರಿಕವರಿ. ಹಾಗಂತ ಈಗ ಏನೋ ಹಾಸ್ಪಿಟಲ್ ICU ಬೆಡ್ ಮೇಲೆ ಅಥವಾ ಒಂದು 80 years ಆದಮೇಲೆ ಏನೋ ಹೆಲ್ತ್ ಇಶ್ಯೂ ಬಂತು ಆವಾಗ ಸ್ಟುಪಿಡಾಗಿ ಯೋಚನೆ ಮಾಡೋದಲ್ಲ, ನಂಗೇನಾಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡೋದಲ್ಲ. ಇಟ್ ಈಸ್ ಲೈಕ್ ಅಕ್ಸೆಪ್ಟಿಂಗ್ ಯುವರ್ ಬಾಡಿ. ಓಕೆ, ಹಿಂಗೆ ಆಗಿದೆ, ಸೊ ಹೌ ಯು ಹ್ಯಾವ್ ಟು ರಿಕವರ್ ಅನ್ನೋದನ್ನು ಆ ಥರ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡಬೇಕು. ಹೌ ಯು ಕ್ಯಾನ್ ಬಿಕಮ್ ಹೆಲ್ದಿ ಆ್ಯಂಡ್ ಫಿಟ್, ಕಮ್ ಬ್ಯಾಕ್, ಮೇಕ್ ಅ ಕಮ್ ಬ್ಯಾಕ್ ಹೆಲ್ದಿ ಅಂತ ಆ ಥರ ಯೋಚನೆ ಮಾಡಬೇಕು ಅಷ್ಟೇ ಹೊರತು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ, ಕೀಪ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಹೆಲ್ದಿ ಇನ್ ದ್ಯಾಟ್ ವೇ ಬೈ ಯುವರ್ ಮೈಂಡ್ ಸೆಟ್. ಹೀಗೆ ಹೇಳ್ತಾ ರಿಪೀಟ್ ಯೋರ್ ಸೆಲ್ಫ್ ದಟ್ ಯು ಆರ್ ಹೆಲ್ದಿ. ನೋ ಮ್ಯಾಟರ್ ಏನೇ ಆಗಲಿ ಬಿಡಲಿ, ಯು ಆರ್ ಹೆಲ್ದಿ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಯು ಆರ್ ಹೆಲ್ದಿ, ಯು ಆರ್ ಹೆಲ್ದಿ, ಯು ಆರ್ ಹೆಲ್ದಿ. ಓಕೆ, ಸೊ ಸಿಗೋಣ ನಾಳೆ. ಶುಭವಾಗಲಿ, ಶುಭ ದಿನ, ಶುಭ ರವಿವಾರ, ಹ್ಯಾಪಿ ಸಂಡೇ, ಹ್ಯಾಪಿ ವೀಕೆಂಡ್ ಎಲ್ಲರಿಗೂ.